ಬೆಳ್ಳುಳ್ಳಿಯಿಂದ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಸೊ ಒಬ್ರು ಕಮೆಂಟ್ ಆಗಿದ್ರು ಬೆಳ್ಳುಳ್ಳಿಯಿಂದ ಮಿಲ್ಕ್ ಶೇಕ್ ಮಾಡಿ ಅಕ್ಕ ಪ್ಲೀಸ್ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಅದಾದ್ಮೇಲೆ ಬೆಳ್ಳುಳ್ಳಿ ಮಿಲ್ಕ್ ಶೇಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡೆ. ಬೆಳ್ಳುಳ್ಳಿ ಮಿಲ್ಕ್ ಶೇಕ್ ಮಾಡೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಹಾಲು ಹಾಕೊಂಡೆ. ನಾನಂತೂ ಸಕ್ಕರೆ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲದ ಪೌಡರ್ನ ಆ್ಯಡ್ ಮಾಡ್ಕೊಂಡೆ. ಈ ಬೆಲ್ಲದ ಪೌಡರ್ ಹಾಕೋದ್ರಿಂದ ಖಾರ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಅದರಿಂದ ನಾನು ಹಾಕೊಂಡೆ. ಬೆಳ್ಳುಳ್ಳಿ ಮಿಲ್ಕ್ ಶೇಕ್ ಅಂತೂ ರೆಡಿ ಆಗಿದೆ. ಸೊ ಇದನ್ನ ತಗೊಂಡೋಗ್ಬಿಟ್ಟು ನಮ್ಮ ರಘುವಣ್ಣಗೆ ಕೊಡ್ತೀನಿ. ಹೇಗಿದೆ ಅಂತ ಅವರೇ ಟೇಸ್ಟ್ ಮಾಡಿ ಹೇಳ್ತಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ಅವ್ರದ್ದು ರಿಯಾಕ್ಷನ್ ಅಂತ. ತಗೋ ಟೇಸ್ಟ್ ಮಾಡೋಣ. ಮಿಲ್ಕ್ ಶೇಕ್ ಅಣ್ಣ ಪ್ಲೀಸ್ ಚೂರು ಚೂರು. ಹೆಂಗೋ ಫೇಸ್ಬುಕ್ ನೋಡ್ತಾ ಇದೆಯಾ ಹಂಗೆ ಇದನ್ನು ಹೇಳ್ತಾ ನೋಡಿ. ಮೊಬೈಲ್ ನೋಡುವಾಗ ಜೊತೆ ಒಂದಿದ್ರೆ ಪಕ್ಕ ಕುಡಿತೀನಿ. ಅವ್ನು ಕುಡಿಯಲ್ಲ. ಏನವ ನೋ ಕಮೆಂಟ್ ಅಂತ ನಿನ್ ಡೈಲಾಗ್. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಟೇಸ್ಟ್ ಮಾಡು. ನಿನ್ ಟೇಸ್ಟ್ ಮಾಡಿಲ್ಲ ಇಲ್ಲಿ. ಪ್ಲೀಸ್ ತಗೋ ನೀನೇ ಮಾಡಿ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ಮಾಡದ್ನಮ್ಮ. ಎಂತೆಲ್ಲ ಕುಡಿಯಂಗಿಲ್ಲ, ನಾನು ದೇವ್ರ ಗುಡ್ಡ ಕುಡಿಯಂಗಿಲ್ಲ, ವಿಜಾಗ ಕುಡಿಯಂಗಿಲ್ಲ. ಕೇಳಬೇಕ್ರೆ ಎಲ್ಲೂ ತಿಂತಾರ. ಸರಿ ಟೇಸ್ಟ್ ಮಾಡ್ತೀಯಾ? ಇದು ಓಟಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ. ಯಾವ ಏನು ಹೇಳಕ್ ಹೋಗ್ಬೇಡ್ರಿ ಮಾರಿ. ಅಯ್ಯೋ ಹೆಂಗೆ ಮತ್ತು ನಮ್ಮ ರಘುವಣ್ಣ ಟೇಸ್ಟ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅವರು ದೇವ್ರ ಕೊಟ್ರು, ಹಂಗಂದ್ರೆ ಅವರು ಬೇರೆಯವ್ರು ಎಲ್ಲೂ ತಿನ್ನಂಗಿಲ್ಲ. ಅದಕ್ಕೋಸ್ಕರ ಅವರು ಟೇಸ್ಟ್ ಮಾಡಿಲ್ಲ. ಸ್ಮೂತಾಗಿ ಜಾರ್ಕೋಬಿಟ್ರು. ಟೇಸ್ಟ್ ಮಾಡೋದ್ರಿಂದ ಬಚಾವಾಗ್ಬಿಟ್ರು.